ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಚಾನಲ್. ನಾನು ಇವತ್ತು ಡ್ರೈ ಫ್ರೂಟ್ಸ್ ಡಿಲೈಟ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಅದಕ್ಕೆ ಎಲ್ಲ ವೆರೈಟೀಸು ಡ್ರೈ ಫ್ರೂಟ್ಸ್ ತೊಗೊಂಡೀನಿ. ಇದಕ್ಕೆ ಏನಂದ್ರೆ ಬೆಲ್ಲ ಹಾಕೋ ಬದಲು ನಾವು ಏನು ಹಾಕ್ತೀವಿ, ಡೇಟ್ಸ್ ಹಾಕ್ಕೊತೀವಿ. ಮತ್ತು ಇನ್ನಿಷ್ಟು ಸ್ವೀಟ್ನೆಸ್ ಬರಲಿ ಅಂತ ಒಂದಿಷ್ಟು ಅಂಜೂರ ಇಟ್ಕೊಂಡೀನಿ. ಮತ್ತು ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೋಬೋದು. ನಾನು ಒಂದು ಡ್ರೈ ಗ್ರೇಪ್ಸ್ ಇಟ್ಕೊಂಡಿಲ್ಲ, ಯಾಕಂದರೆ ರೆಸಿನ್ಸ್ ಯೂಸ್ ಮಾಡಿದ್ದು ನೋಡಿಲ್ಲ. ನಾನು ಒಂದು ಸಲ ಹೊಸಪೇಟೆಗೆ ಹೋದಾಗ ತೊಗೊಂಡು ಬಂದಿದ್ದೆ. ನಂಗೆ ಆವಾಗ ಇಷ್ಟ ಆಯಿತು. ದಿನಕ್ಕೆ ಒಂದು ತಿಂದರೂ ಫುಲ್ ಹೆಲ್ದಿ ಇರುತ್ತಾ ಅಂತ ಅನ್ನಿಸ್ತು. ಅದಕ್ಕೆ ಈ ಸಲ ಮನ್ಯಾಗ ಮಾಡೋಣ ಅಂತ ಹೇಳಿ ಮೊನ್ನೆ ಡಿಮಾರ್ಟಿಗೆ ಹೋದಾಗ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ತೊಗೊಂಬಂದೀನಿ. ಈಗ ಇವನ್ನ ಹಾಕಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್ನ ಈಗ ಇಷ್ಟೆಲ್ಲ ಕಟ್ ಮಾಡ್ಕೊಂಡೀನಿ. ಈಗ ಇವು ಒಂದಿಷ್ಟು ಪೀಸ್ ಮಾಡಿಕೊಂಡು, ಪಿಸ್ತಾ ಒಂದಿಷ್ಟು ಪೀಸ್ ಮಾಡಿಕೊಂಡು, ಇವು ಡೇಟ್ಸ್ ಸೀಡ್ಸ್ ಅಷ್ಟೇ ರಿಮೂವ್ ಮಾಡ್ಕೊತೀನಿ. ಯಾಕಂದರೆ ಇವನ್ನ ಮಿಕ್ಸಿಗೆ ಹಾಕ್ಕೊಂಡು ತುಪ್ಪದೊಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ನಿಮಗೆ ಬೇಕಂದ್ರೆ ಅಂಜೀರು ಹಂಗೆ ಚಾಪ್ ಅಂಜೀರನ್ನೇ ಡೈರೆಕ್ಟ್ ಹಾಕ್ಕೋಬೋದು. ಬಟ್ ನಾನು ಮಿಕ್ಸಿಗೆ ಹಾಕ್ಕೋಬೇಕಂತ ಮಾಡೀನಿ ಸ್ವಲ್ಪ ಡೇಟ್ಸ್ ಜೋಡಿ. ನಿಮಗೆ ಇದ್ರೊಳಗೆ ಬೇಕಂದ್ರೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೋಬೋದು ಫ್ಲೇವರ್ಗೆ. ನಾನು ಏಲಕ್ಕಿ ಮತ್ತು ರೆಸಿನ್ಸ್ನ ಸ್ಕಿಪ್ ಹಾಕ್ಕೊಳಕತ್ತಿಲ್ಲ. ಯಾಕಂದರೆ ನಂಗೆ ಒಣ ದ್ರಾಕ್ಷಿ ನಾನು ನಾರ್ಮಲಾಗಿನೂ ಇಷ್ಟಪಡೋಂಗಿಲ್ಲ. ನಿಮಗೆ ಬೇಕಂದ್ರೆ ಅದನ್ನು ಹಾಕೋರಿ. ಮತ್ತು ಏನಾರು ಡ್ರೈ ಫ್ರೂಟ್ಸು ಸೀಡ್ಸ್ ಒಳಗೆ ಪಂಪ್ಕಿನ್ ಸೀಡ್ಸ್ ಅಷ್ಟೇ ತೊಗೊಂಡಿನಿ. ನೀವು ಸನ್ಫ್ಲವರ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸು ಏನಾರು ಬೇಕಿದ್ರೆ ಅವನು ಹಾಕ್ಕೋಬೋದು. ಈಗ ವಾಲ್ನಟ್ಟು ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೊತೀನಿ. ನಾನು ಆ್ಯಕ್ಚುಲಿ ಸ್ಮಾಲ್ ಕ್ವಾಂಟಿಟಿ ಮಾಡಕತ್ತೀನಿ. ಅಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಲ್ಲ ನಾನು. ಚಲೋ ಅನ್ನಿಸ್ತು ಅಂದರೆ ಮತ್ತು ಮಿಕ್ಕಿದ್ವೆಲ್ಲ ಹಾಕಿ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಇಷ್ಟೇ ಮಾಡ್ಕೊತೀನಿ. ನಾನೀಗ ಅಂಜೀರು ಮತ್ತು ಡೇಟ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಈಗ ಒಂದು ಸ್ವಲ್ಪ ಗಸಗಸಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡಿಕೊಂಡು ಮೇಲೆ ಹಚ್ಚಾಕಿವು. ನಾನೀಗ ಗಸಗಸಿ ಹುರಿದು ತಕ್ಕೊಂಡು ಈಗ ತುಪ್ಪ ಹಾಕ್ಕೊಂಡೀನಿ. ಗೈಸ್ನ ಈಗ ತುಪ್ಪ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡೀನಿ. ಅದಕ್ಕೆ ಈಗ ಇದು ಡೇಟ್ಸ್ದು ಪೇಸ್ಟ್ ಹಾಕ್ಕೊತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡಿಂದ ನಾನು ಅಂಜೀರು ಪೇಸ್ಟ್ ಹಾಕ್ಕೊತೀನಿ. ಅಂಜೀರು ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ಅಂಜೀರು ಹಾಕಿನಿ. ನಿಮ್ಗೆ ಬೇಕಂದ್ರೆ ಪೌಡ್ರ್ ಮಾಡಿ ಇಟ್ಕೋರಿ, ಇಲ್ಲ ಹಾಗೆ ಪೀಸಸ್ಸನ್ನು ಹಾಕ್ಕೋಬೋದು. ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದು ಡೇಟ್ಸ್ದು ಪೇಸ್ಟ್ ಒಳಗೆ ಹಾಕ್ಕೊಂಡಿನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ರಿ. ಲೈಟಾಗಿ ಬಿಸಿ ಆದಮೇಲೆ ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊತೀನಿ. ನೀವು ಬೇಕಂದ್ರೆ ಇವೆಲ್ಲ ಡ್ರೈ ಫ್ರೂಟ್ಸ್ನ ಫಸ್ಟೇ ತುಪ್ಪದೊಳಗೆ ರೋಸ್ಟ್ ಮಾಡಿ ಹಾಕ್ಕೋಬೋದು. ನಾನು ಡೈರೆಕ್ಟ್ ಹಸಿವೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತೀನಿ. ಈಗ ಎಲ್ಲದರೊಳಗೆ ಹಾಕ್ಕೊಂಡು ಎಟ್ ಎ ಟೈಮ್ ಹಾಕ್ಕೊತೀನಿ ಎಲ್ಲನೂ. ನಿಮ್ಗೆ ಬೇಕಂದರೆ ಇದಕ್ಕೆ ಯಾವ ಡ್ರೈ ಫ್ರೂಟ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿರಿ, ಇದು ಇಷ್ಟು ಬಿಸಿ ಮಾಡ್ಕೊಂಡು ತೆಗೆದಾದ್ಮೇಲೆ ನಾನು ಇದನ್ನ ಸ್ವಲ್ಪ ಹೊತ್ತು ತಣ್ಣಗೆ ಹಾಕ್ಬಿಡ್ತೀನಿ. ತಣ್ಣಗಾಗಿಂದ ರೋಲ್ ಮಾಡಿ ಸ್ವಲ್ಪ ಗಸಗಸಿ ಒಳಗೆ ಹಾಕ್ತೀನಿ. ನಾನೀಗ ಅದನ್ನು ರೋಲ್ ಮಾಡಿಕೊಂಡು ಗಸಗಸಿ ಮೇಲೆ ಹಾಕ್ಕೊಂಡಿನಿ. ಈಗ ಸ್ಲೈಸ್ ಮಾಡ್ತೀನಿ. ದಿನಕ್ಕೆ ಒಂದೊಂದು ಸ್ಲೈಸ್ ಎನಾಫು, ಅಷ್ಟು ಎನರ್ಜಿ ಸಿಗ್ತೈತೆ ಒಂದು ಸ್ಲೈಸಿಂದ. ನೋಡಿರಿ, ನಾನು ಸ್ಲೈಸಸ್ ಮಾಡ್ಕೊಂಡಿನಿ. ನಿಮಗೆ ಬೇಕಂದ್ರೆ ಈ ಥರ ಲಾಡು ಆದರೂ ಮಾಡ್ಕೋಬೋದು. ದಿನಕ್ಕೊಂದು ಲಾಡು ಬ್ರೇಕ್ಫಾಸ್ಟಿಗಾರ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಆದರೂ ಬಳಸ್ಕೋಬೋದು. ಒಂದು ಸ್ಲೈಸ್ ತಿಂದರೆ ಸಾಕಾಗುತ್ತೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ಮಸ್ತಾಗ್ಯವು. ನೀವು ಮಾಡಿಕೊಂಡು ತಿನ್ನಿರಿ. ಸುಮ್ಮನೆ ಬರ್ಫಿ ಅದು ಇದು ಅಂತ ತಿನ್ನೋ ಬದಲು ಈ ಥರ ಮಾಡಿಕೊಂಡ್ರೆ ಇವು ಟೇಸ್ಟಿಯಾಗಿಯೂ ಇರ್ತವೆ ಮತ್ತು ಹೆಲ್ದಿಯಾಗೂ ಇರ್ತವೆ. Thank you for watching, and don't forget to subscribe, like, share and comment.